ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 4 ಲಕ್ಷ ಜನರ ಜೀವ ಉಳಿಸಿದ ಇಲಿ ಕೆರೋಲಿನಾ 7 ವರ್ಷಗಳ ಸೇವೆಯ ಬಳಿಕ ಇದಕ್ಕೆ ಭಾವಪೂರ್ವ ಬೀಳ್ಕೊಡುಗೆ ನೀಡಲಾಗಿದೆ. ಏನಿದು ಕೆರೋಲಿನಾ ಸ್ಟೋರಿ? ಯಾವ ಇಲಿ ಇದು? ಇಲಿ ಎಂದರೆ ಎಂಥವರ ಬಾಯಲ್ಲೂ ಒಮ್ಮೆ ಛೀ ಎನ್ನುವ ಮಾತೆ ಬರುವುದು. ಇಲಿಗಳ ಕಾಟದಿಂದ ಬೇಸತ್ತವರ ಪಾಡು ಮಾತ್ರ ಯಾರಿಗೂ ಬೇಡ. ಗಣಪನ ವಾಹನ ಇಲಿಯನ್ನು ಪೂಜಿಸಿದರೂ ಮನೆಗೆ ಬರುವ ಇಲಿಯನ್ನು ಸಾಯಿಸಲು ಹಲವು ಮಾರ್ಗಗಳನ್ನು ಹುಡುಕುವವರೇ ಹೆಚ್ಚು. ಇಲಿಗಳಿಂದ ಹಲವು ರೋಗಗಳು ಬರುವುದು ಇದೆ. ಆದರೆ ಇಲ್ಲಿ ಹೇಳುತ್ತಿರುವ ಇಲಿ ಅಂತಿಂತ ಇಲಿ ಅಲ್ಲ. ಬದಲಿಗೆ 4 ಲಕ್ಷಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಾಪಾಡಿರುವ ಮೂಷಕ ಇದು. ಹಲವು ವರ್ಷಗಳ ಸೇವೆಯ ಬಳಿಕ ಈ ಇಲಿ ಈಗ ನಿವೃತ್ತಿಯಾಗಿದ್ದು ಅದಕ್ಕೆ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಗಿದೆ. ಕೇಕ್ ಕತ್ತರಿಸಿ ಸಂಭ್ರಮಿಸಿ ಇಲಿಯನ್ನು ಭಾವುಕರಾಗಿ ಬೀಳ್ಕೊಡಲಾಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಆಫ್ರಿಕಾದ ದೈತ್ಯ ಇಲಿ ಎಂದೇ ಖ್ಯಾತಿ ಪಡೆದಿರುವ ಕೆರೋಲಿನಾ ಸ್ಟೋರಿ ಇದು. ಕ್ಷಯರೋಗವನ್ನು ಕೇವಲ 20 ನಿಮಿಷಗಳಲ್ಲಿ ಪತ್ತೆ ಹಚ್ಚುವ ಚಾಕಚಕ್ಯತೆ ಇದಕ್ಕೆ ಇದೆ. 100 ಕಫ ಮಾದರಿಗಳನ್ನು ಪರೀಕ್ಷಿಸಬಲ್ಲ ತಾಕತ್ತು ಇದಕ್ಕಿದೆ. ಆದರೆ ಸೂಕ್ಷ್ಮದರ್ಶಕದೊಂದಿಗೆ ಅದೇ ಪ್ರಮಾಣದ ಮಾಹಿತಿಯನ್ನು ಪಡೆಯಲು ತಜ್ಞರಿಗೆ ಕನಿಷ್ಠ 4 ದಿನಗಳಾದರೂ ಬೇಕು. ಆದರೆ ಈ ಇಲಿ ಫಟಾಫಟ್ ರೋಗವನ್ನು ಪತ್ತೆ ಹಚ್ಚುವ ಮೂಲಕ ಟಾಂಜಾನಿಯಾ ಮತ್ತು ಇಥಿಯೋಪಿಯಾದಲ್ಲಿ ಕ್ಷಯರೋಗ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಸಹಾಯ ಮಾಡಿದೆ. ಈ ಮೂಲಕ ಆರಂಭದಲ್ಲಿಯೇ ರೋಗ ಪತ್ತೆಯನ್ನು ಮಾಡುವ ಮೂಲಕ 4 ಲಕ್ಷಕ್ಕೂ ಅಧಿಕ ಮಂದಿಯ ಪ್ರಾಣ ಉಳಿಸಿರುವುದಾಗಿ ವರದಿಯಾಗಿದೆ. 2023ರಲ್ಲಿ ಟಾಂಜಾನಿಯಾ ಮತ್ತು ಇಥಿಯೋಪಿಯಾ ಒಂದರಲ್ಲಿಯೇ 50,000ಕ್ಕೂ ಹೆಚ್ಚು ಜನರು ಟಿಬಿಯಿಂದ ಸಾವನ್ನಪ್ಪಿದ್ದಾರೆ ಎಂದು ಜಾನ್ಸ್ ಹಾಪ್ಕಿನ್ಸ್ ಸ್ಕೂಲ್ ಆಫ್ ಮೆಡಿಸಿನ್ ಕ್ಷಯರೋಗ ಸಂಶೋಧನಾ ಕೇಂದ್ರದ ಸಾಂಕ್ರಾಮಿಕ ರೋಗಶಾಸ್ತ್ರಜ್ಞ ಟೆಸ್ ರೈಕ್ಮನ್ ಹೇಳುತ್ತಾರೆ. ಆದ್ದರಿಂದ ಈ ರೋಗ ಪತ್ತೆ ಮಾಡುವ ಮೂಲಕ ಕೆರೋಲಿನಾ ಲಕ್ಷಾಂತರ ಮಂದಿಯ ಪ್ರಾಣ ಉಳಿಸಿದೆ ಎನ್ನುತ್ತಾರೆ. ಈ ಇಲಿ ಇದೀಗ ನಿವೃತ್ತಿಯಾಗಿದೆ. ಆಸ್ಪತ್ರೆಯ ಸಹೋದ್ಯೋಗಿಗಳು ಸಾಲುಗಟ್ಟಿ ನಿಂತು ಇಲಿಯನ್ನು ಭಾವುಕರಾಗಿ ಬೀಳ್ಕೊಟ್ಟರು. ಚಪ್ಪಾಳೆ ತಟ್ಟಿ ಕೇಕ್ ಕತ್ತರಿಸಿದರು. ಅಷ್ಟಕ್ಕೂ ಈ ಇಲಿ 7 ವರ್ಷಗಳ ಕಾಲ ಈ ಕಾರ್ಯದಲ್ಲಿ ತೊಡಗಿತ್ತು. ಇದೀಗ ಅದಕ್ಕೆ ವಯಸ್ಸಾಗಿರುವ ಕಾರಣ ನಿವೃತ್ತಿ ನೀಡಲಾಗಿದೆ. ಆರಂಭದಲ್ಲಿಯೇ 3,000ಕ್ಕೂ ಹೆಚ್ಚು ಕ್ಷಯರೋಗ ಪ್ರಕರಣಗಳನ್ನು ಅವರು ಪತ್ತೆ ಹಚ್ಚಿದ ಈ ಇಲಿ 30,000ಕ್ಕೂ ಹೆಚ್ಚು ಜನರನ್ನು ಸೋಂಕಿನಿಂದ ರಕ್ಷಿಸಿದೆ. ತನ್ನ ಇಡೀ ವೃತ್ತಿ ಜೀವನವನ್ನು 4 ಲಕ್ಷಕ್ಕೂ ಅಧಿಕ ಮಂದಿಗೆ ಸೇವೆ ಸಲ್ಲಿಸಿದೆ ಈ ಇಲಿ. ಇಲಿ ಎಂದಾಕ್ಷಣ ಅದನ್ನು ನಮ್ಮ ವೈರಿ ಎಂದುಕೊಳ್ಳುತ್ತೇವೆ. ಆದರೆ ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೋಡಿದ ನಂತರ ಅವುಗಳ ಮೇಲೆ ಪ್ರೀತಿಯಲ್ಲಿ ಬೀಳುತ್ತೇವೆ ಎನ್ನುತ್ತಾರೆ ಎಪಿಒಪಿಒನ ಕ್ಷಯರೋಗ ವಿಭಾಗದ ಮುಖ್ಯಸ್ಥೆ ಟೆಫೆರಾ ಅಗಿಜೇವ್. ಅಂದಹಾಗೆ ಆಫ್ರಿಕನ್ ದೈತ್ಯ ಚೀಲದ ಇಲಿಗಳು ವಿಭಿನ್ನ ಇಲಿಗಳಿಗಿಂತ ಭಿನ್ನ. ಅವು ಶಾಂತವಾಗಿರುತ್ತವೆ. ಇವುಗಳಿಗೆ ತರಬೇತಿ ನೀಡುವುದು ಕೆಲವು ಜಾತಿ ನಾಯಿಗಳಿಗಿಂತಲೂ ಸುಲಭ ಎನ್ನುತ್ತಾರೆ ತಜ್ಞರು. 7 ಅಥವಾ 8 ವರ್ಷಗಳವರೆಗೆ ಕೆಲಸ ಮಾಡುವ ಸಾಮರ್ಥ್ಯ ಇವು ಹೊಂದಿವೆ. ಸಾಮಾನ್ಯವಾಗಿ 10 ವರ್ಷಗಳವರೆಗೆ ಇವು ಬದುಕಬಲ್ಲದು. ಈ ಇಲಿಗಳ ದೇಹವು ಸಾಮಾನ್ಯವಾಗಿ 13 ಇಂಚಿನ ಮ್ಯಾಕ್ಬುಕ್ ಏರ್ಗಿಂತ ಉದ್ದವಾಗಿರುತ್ತದೆ ಮತ್ತು ಅವುಗಳ ಬಾಲವು ಅಷ್ಟೇ ಉದ್ದವಾಗಿರುತ್ತವೆ. ಈ ದೈತ್ಯ ಇಲಿಯ ವಾಸನೆಯ ಪ್ರಜ್ಞೆ ಎಷ್ಟು ಪ್ರಬಲವಾಗಿದೆ ಎಂದರೆ ಅವು 20 ಒಲಿಂಪಿಕ್ ಗಾತ್ರದ ಈಜುಕೊಳಗಳ ಗಾತ್ರದ ಜಾಗದಲ್ಲಿ ಅರ್ಧ ಹನಿ ಕ್ಲೋರಿನ್ ಅನ್ನು ಊಹಿಸಬಹುದಾದ ರೀತಿಯಲ್ಲಿ ಪತ್ತೆ ಹಚ್ಚಬಲ್ಲವು ಎಂದಿದ್ದಾರೆ ಸಂಶೋಧಕರು. ಈ ಇಲಿಯ ವಾಸನೆಯ ಪ್ರಜ್ಞೆ ಎಷ್ಟು ಚುರುಕಾಗಿದೆ ಎಂದರೆ ಅದು 8 ಇಂಚುಗಳಷ್ಟು ಭೂಗತದಲ್ಲಿ TNTಯ ವಾಸನೆಯನ್ನು ಪತ್ತೆ ಮಾಡುತ್ತದೆ. ಈ ಇಲಿಗಳು ಸಾಕಷ್ಟು ಹಗುರವಾಗಿರುತ್ತವೆ. ಅವು ಯಾವುದೇ ಸ್ಫೋಟಕವನ್ನು ಸ್ಫೋಟಿಸುವುದಿಲ್ಲ. ಟಾಂಜಾನಿಯಾದ ಮೊರೆಗೊರೊದಲ್ಲಿರುವ ಪ್ರಧಾನ ಕಚೇರಿಯಲ್ಲಿ ನೆಲಬಾಮ್ ಅಥವಾ ಟಿಬಿ ಪತ್ತೆಗಾಗಿ ಈ ಇಲಿಗಳನ್ನು ಸಾಕಲಾಗುತ್ತದೆ ಮತ್ತು ತರಬೇತಿ ನೀಡಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ವಂದನೆ.